90% ಮಾಧ್ಯಮಗಳ ಪಾಲಿಗೆ ನರೇಂದ್ರ ಮೋದಿ ವಿಲನ್ ಆಗಿ ಉಳಿದಿದ್ರು. ಗುಜರಾತ್ ಮಾತು ಬಂದ್ರೆ ಸಾಕು ನರಮೇಧದ ನೆನಪು ಮಾಡಿಕೊಂಡೇ ಮಾತು ಶುರು ಮಾಡ್ತಾ ಇದ್ರು ಬಹುತೇಕ ಪತ್ರಕರ್ತರು. ಅವರು ಯಾರು ಚಿಕ್ಕಪುಟ್ಟವರಲ್ಲ, ರಾಷ್ಟ್ರ ಮಟ್ಟದಲ್ಲಿ ಜನಾಭಿಪ್ರಾಯ ರೂಪಿಸಬಲ್ಲ ನ್ಯೂಸ್ ಚಾನೆಲ್ ದಿನಪತ್ರಿಕೆಗಳವರು. ಮೋದಿ ಸ್ಥಾನದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಅವರನ್ನೆಲ್ಲ ಓಲೈಸೋದಕ್ಕೆ ಹೋಗ್ತಾ ಇದ್ರು. ನಾನು ಬದಲಾಗಿದ್ದೀನಿ, ನಾನು ಮೊದಲಿನಂಗಿಲ್ಲ, ಗುಜರಾತ್ ಅಭಿವೃದ್ಧಿಯಾಗಬೇಕು, ನನ್ನಲ್ಲಿ ಇಂತಿಂಥ ಯೋಜನೆಗಳಿವೆ, ಇಂತಿಂಥ ಕೆಲಸ ಮಾಡ್ತಿದ್ದೀನಿ ನೋಡಿ, ನನ್ನ ಬಗ್ಗೆ ಕೆಟ್ಟದಾಗಿ ಬರೆಯಬೇಡಿ, ನಿಮಗೇನು ಬೇಕು ಹೇಳಿ. ಇಂಥ ಯಾವ ಮಾತುಗಳನ್ನು ಮೋದಿ ಪತ್ರಕರ್ತರೆದುರಿಗೆ ಆಡಲಿಲ್ಲ. ಬೇಸಿಕಲಿ ಯಾರನ್ನು ಓಲೈಸುವ ಸ್ವಭಾವವೇ ಅಲ್ಲ ಇವರದು. ನನ್ನ ಬಗ್ಗೆ ಒಳ್ಳೆಯದು ಬರೆಯದಿದ್ದರೆ ಕತ್ತೆ ಬಾಲ ಅಂದುಕೊಂಡ್ರು. ಒಂದು ಹಂತದಲ್ಲಂತೂ ತಮ್ಮ ಮಂತ್ರಿಮಂಡಲದ ಯಾವ ಸದಸ್ಯನೂ ಗುಜರಾತ್ನ ಯಾವ ಅಧಿಕಾರಿಯೂ ಮಾಧ್ಯಮಗಳ ಜೊತೆ ಮಾತನಾಡಬಾರದು ಅಂತ ಫರ್ಮಾನು ಹೊರಡಿಸಿಬಿಟ್ರು. नहीं, ये थोड़ी बात हमको भी यानी जो जर्नलिस्ट लोग हैं उनमें भी बहुत बार ऐसी चर्चा होती है कि नरेंद्र भाई ने मना कर दिया इसीलिए कोई हमसे बात ही नहीं करते हैं. विधानसभा तो ठीक, लेकिन मिनिस्टर तक कोई इन्फॉर्मेशन देंगे नहीं. जितना सरकार ने बोला है कि इतनी ही इन्फॉर्मेशन जानी चाहिए बस उतना पब्लिक में उतनी ही जाएगी. तो ये एक कंट्रोल तो नरेंद्र भाई का है. ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡ್ತಾ ಹೋಗಿ, ಮಾಧ್ಯಮಗಳವರು ತಾವಾಗೇ ನಿಮ್ಮನ್ನ ಹುಡುಕಿಕೊಂಡು ಬರ್ತಾರೆ. ಇದು ಕರ್ನಾಟಕದ ಸಚಿವರು ಶಾಸಕರಿಗೆ ಒಂದು ಸಲ ಮೋದಿ ಹೇಳಿದ್ದ ಕಿವಿ ಮಾತು. ಅದನ್ನವರು ಗುಜರಾತ್ನಲ್ಲಿ ಪ್ರಯೋಗಿಸಿ ಗೆದ್ದಿದ್ದರು. ಈ ಮನುಷ್ಯ ಎಷ್ಟು ಕಿಚಾಯಿಸಿದರೂ ತಲೆ ಕೆಡಿಸಿಕೊಳ್ಳುವುದಿಲ್ಲವಲ್ಲ ಅಂತ ಆಶ್ಚರ್ಯದಿಂದ ತಿರುಗಿ ನುಡಿದ ದೆಹಲಿಯ ಮಾಧ್ಯಮ ದನಿಗಳಿಗೆ ಗುಜರಾತ್ನಲ್ಲಿ ಸದ್ದಿಲ್ಲದೆ ನಡೀತಿದ್ದ ಅಭಿವೃದ್ಧಿ ಕಣ್ಣಿಗೆ ಬಿತ್ತು. कण मा उभरा तो मण मणनो विकास सहुनो साथ एज सहुनो विकास विकास. ये थोड़ा ये जो इनसिक्योरिटी है वो मैं ऐसा मानता हूँ कि उनमें सेल्फ कॉन्फिडेंस की कमी है. वरना ऐसा सोचना नहीं चाहिए और डरना भी नहीं चाहिए. नरेंद्र भाई ऐसा आदमी है कि वो अगर आप में कुछ अच्छा ही है, आप में कुछ टैलेंट है, तो वो आपको आगे करेंगे और आपकी अच्छाई का, आपकी टैलेंट का वो लोगों के लिए जो जितना उपयोग हो सकता है उतना उपयोग करेंगे. वो आपको दबाएंगे नहीं. लेकिन जिनमें इतना सेल्फ कॉन्फिडेंस नहीं है, जो अच्छा काम नहीं कर सकते, उनको थोड़ा डर लगता है कि अगर हमने कुछ गड़बड़ कर दिया तो हमारा काम ये. और बहुत से ऐसे लोग होते भी हैं जिनको मिनिस्ट्री तो मिल जाती है लेकिन काम नहीं कर सकते हैं. दूसरा ये कि नरेंद्र भाई का एक वर्किंग स्टाइल ऐसा है कि उन्होंने जो सोचा है कि ये टारगेट हमको पार करना है, लक्ष्य, तो वो लक्ष्य पार करने के लिए उन्होंने जो योजना बनाई है और उसी तरीके से उनका अमल भी होना चाहिए. ಹಾಗಾದರೆ ಮಾಧ್ಯಮದ ಸಹಾಯ ಇಲ್ಲದೆ ಮೋದಿ ಜನಪ್ರಿಯರಾಗ್ತಾ ಹೋದ್ರ? ಈ ಪ್ರಶ್ನೆಗೆ ಹೌದು ಅನ್ನೋ ಉತ್ತರವೂ ಸರಿ, ಇಲ್ಲ ಅನ್ನೋ ಉತ್ತರವೂ ಸರಿ. ಇಡೀ ಭಾರತ ಟಿವಿ ಮತ್ತು ಪತ್ರಿಕೆಗಳನ್ನ ಮಾತ್ರ ಮಾಧ್ಯಮ ಅಂದುಕೊಂಡಿದ್ದಾಗ ಇಂಟರ್ನೆಟ್ ಅನ್ನೋ ಸ್ವತಂತ್ರ ಮಾಧ್ಯಮವನ್ನ ಅತ್ಯಂತ ಯಶಸ್ವಿಯಾಗಿ ಬಳಸಿಕೊಂಡ ಮೊಟ್ಟ ಮೊದಲ ರಾಜಕಾರಣಿ ನರೇಂದ್ರ ಮೋದಿ. ಜೊತೆಗೆ ಜನರನ್ನ ಸಂವಹನ ಮಾಧ್ಯಮವನ್ನಾಗಿಸಿಕೊಳ್ಳಬಹುದು ಅನ್ನೋದನ್ನು ಆತ ತೋರಿಸಿಕೊಟ್ರು. ನರೇಂದ್ರ ಮೋದಿ ಅವರ ವರ್ಚಸ್ಸು ಕಾಪಾಡೋದಕ್ಕೆ ಒಂದು ಕೋರ್ ಟೀಮ್ ಇದೆ. ಅದರಲ್ಲಿರೋರು ಬಿಸಿ ರಕ್ತದ ಹುಡುಗ ಹುಡುಗಿಯರು. ಅವರ ಪೈಕಿ ಹೆಚ್ಚಿನವರು ಈ ದೇಶದ ಅತ್ಯುತ್ತಮ ಮ್ಯಾನೇಜ್ಮೆಂಟ್ ಸ್ಕೂಲ್ಗಳಲ್ಲಿ ಓದಿ ಬಂದಂಥವರು. ಇನ್ನು ಕೆಲವರು ಈ ದೇಶದ ಅತ್ಯುತ್ತಮ IT ಕಂಪನಿಗಳಲ್ಲಿ ಕೆಲಸ ಮಾಡುವಂಥವರು. ಅವರು ಯಾವತ್ತೂ ನರೇಂದ್ರ ಮೋದಿ ಅವರ ಜೊತೆ ಬಹಿರಂಗವಾಗಿ ಕಾಣಿಸ್ಕೊಳ್ಳೋದಿಲ್ಲ. ಆಗಲೇ ದೆಹಲಿಯ ಪತ್ರಕರ್ತರು ಒಂದು ಸಲ ಬೆಚ್ಚಿ ಬಿದ್ದು ತಿರುಗಿ ನೋಡಿದ್ದು. ನಿಮ್ಮದೊಂದು ಸಂದರ್ಶನ ಸಿಗಬಹುದಾ ಅಂತ ಸಾಲುಗಟ್ಟಿ ನಿಲ್ಲತೊಡಗಿದ್ರು.
ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡ್ತಾ ಹೋಗಿ, ಮಾಧ್ಯಮದವರು ತಾವಾಗೆ ಹುಡುಕಿಕೊಂಡು ಬರ್ತಾರೆ ಅಂತ ಯಾವತ್ತೋ ಹೇಳಿದ್ದ ಮಾತು ಸತ್ಯ ಆಗಿತ್ತು. ಮೋದಿ ಲಾರ್ಜರ್ ದ್ಯಾನ್ ಲೈಫ್ ಅನ್ನೋ ಹಾಗೆ ಬೆಳೆದು ಬಿಟ್ಟರು. ಗುಜರಾತ್ ಬಿಜೆಪಿಯಲ್ಲಷ್ಟೇ ಅಲ್ಲ, ಬಿಜೆಪಿ ಹೈಕಮಾಂಡ್ನಲ್ಲಿ ಕೂಡ ಇವರಿಗೆ ಎದುರಾಡೋರು ಯಾರೂ ಇರಲಿಲ್ಲ. ಗುಜರಾತ್ ಬಿಜೆಪಿಯ ಆಂತರಿಕ ವಿಷಯಗಳಿಗೆ ತಲೆ ಹಾಕಬೇಡಿ. ಇದು ಬಿಜೆಪಿ ಹೈಕಮಾಂಡ್ಗೆ ನರೇಂದ್ರ ಮೋದಿ ಮನವಿ ಮಾಡಿಕೊಂಡ ರೀತಿಯಲ್ಲಿ ಕೊಟ್ಟ ಸ್ಪಷ್ಟ ಆದೇಶ. ಪಕ್ಷಕ್ಕೆ ಒಳ್ಳೆಯ ಹೆಸರು ತಂದು ಕೊಡ್ತಿರೋ ಈ ವ್ಯಕ್ತಿಯನ್ನ ಸ್ವತಂತ್ರವಾಗಿ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಬಿಟ್ಟರಾಯಿತು ಅಂತ ಬಿಜೆಪಿ ತೀರ್ಮಾನಿಸಿತ್ತು. ಮೋದಿ ವಿರುದ್ಧ ಬಂದ ದೂರುಗಳನ್ನ ಕಸದ ಬುಟ್ಟಿಗೆ ಎಸೆಯಿತು. ಈ ಕಡೆ ದೂರು ಕೊಟ್ಟವರನ್ನ ಮೋದಿ ಕಸಕ್ಕೆ ಸಮಾನವಾಗಿಸಿದ್ರು. ಗುಜರಾತ್ ಬಿಜೆಪಿಯಲ್ಲಿ ನರೇಂದ್ರ ಮೋದಿಗೆ ಎದುರಾಡೋರು ಒಬ್ಬರೂ ಇಲ್ಲದಂತಾಯಿತು. ಅಹಮದಾಬಾದ್ನ ಜೀವರಾಜ್ ಪಾರ್ಕ್ ಪ್ರದೇಶದಲ್ಲಿರುವಂತಹ ಒಂದು ವೇದಿಕೆಯ ಮೇಲೆ, ಬಿಜೆಪಿಯವರ ಒಂದು ವೇದಿಕೆಯ ಮೇಲೆ ನಾನು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಇವತ್ತು ಸಂಜೆ 7 ಗಂಟೆಗೆ ಇದೇ ವೇದಿಕೆಯಿಂದ ನರೇಂದ್ರ ಮೋದಿ ತಮ್ಮ ಕಾರ್ಯಕರ್ತರನ್ನು ಉದ್ದೇಶಿಸಿ, ಇಲ್ಲಿನ ಮತದಾರರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ನನ್ನ ಹಿಂದುಗಡೆ ಇರುವಂತಹ ಬ್ಯಾನರ್ನಲ್ಲಿ ನೀವು ನೋಡಬಹುದು, ಒಬ್ಬ ನರೇಂದ್ರ ಮೋದಿಯವರ ಹೊರತಾಗಿ ಇನ್ಯಾರ ಚಿತ್ರಗಳೂ ಇಲ್ಲ. ನರೇಂದ್ರ ಮೋದಿಯವರ ಗಾಡ್ ಫಾದರ್ ಅನ್ನಿಸಿಕೊಂಡಿರುವಂತಹ ಲಾಲ್ ಕೃಷ್ಣ ಅದ್ವಾನಿಯವರಾಗಿರಬಹುದು, ಪಕ್ಷದ ಅಧ್ಯಕ್ಷರಾಗಿರುವಂತಹ ನಿತಿನ್ ಗಡ್ಕರಿ ಆಗಿರಬಹುದು, ಜೊತೆಗೆ ವಿರೋಧ ಪಕ್ಷದ ನಾಯಕಿಯಾಗಿರುವಂತಹ ಸುಷ್ಮಾ ಸ್ವರಾಜ್ ಅವರಾಗಿರಬಹುದು, ಅವರ ಫೋಟೋಗಳು ಕೂಡ ಇದರಲ್ಲಿ. ಗುಜರಾತ್ ಸರ್ಕಾರದಲ್ಲಿ ಮಂತ್ರಿಗಳು ಅಧಿಕಾರಿಗಳಿರೋದು ಮತ್ತು ಗುಜರಾತ್ ಬಿಜೆಪಿಯಲ್ಲಿ ಪದಾಧಿಕಾರಿಗಳು ಕಾರ್ಯಕರ್ತರಿರೋದು ನರೇಂದ್ರ ಮೋದಿಯವರು ಕೊಟ್ಟ ಆದೇಶಗಳನ್ನ ಜಾರಿಗೆ ತರೋದಕ್ಕೆ ಮಾತ್ರ. ಆ ಪ್ರದೇಶಗಳ ಎಂಡ್ ರಿಸಲ್ಟ್ ಚೆನ್ನಾಗಿರುತ್ತಾದ್ರಿಂದ ಯಾರು ಕೊಂಕು ಮಾತನಾಡುವ, ವಿರೋಧಿಸುವ ಪ್ರಶ್ನೆಯೇ ಇಲ್ಲ. ગુજરાતનો જે વિકાસ થયો છે એનું મૂળ કારણ છે આ 6 કરોડ ગુજરાતી. ಗುಜರಾತ್ನ ಜನಸಾಮಾನ್ಯರ ಪಾಲಿಗೆ ಅಭಿವೃದ್ಧಿಯ ಹರಿಕಾರನಾಗಿ ಕಾಣುವ ನರೇಂದ್ರ ಮೋದಿ ಇಲ್ಲಿನ ಬಿಜೆಪಿ ಪಾಲಿಗೆ ಸರ್ವಾಧಿಕಾರಿ. ಬೇರೆ ಯಾರಾದರೂ ಈ ರೀತಿ ಮಾಡಿದರೆ ಇಷ್ಟೊತ್ತಿಗೆ ದೊಡ್ಡ ಕಥೆನೇ ಆಗ್ತಾ ಇತ್ತು. ಆದರೆ ಮೋದಿ ಇದನ್ನು ಮಾಡಿ ದಕ್ಕಿಸ್ಕೊಳ್ತಾರೆ. ಅದಕ್ಕೆ ಹೈಕಮಾಂಡ್ ಮೇಲೆ ಹಿಡಿತ ಒಂದೇ ಕಾರಣ ಅಲ್ಲ, ಅದಕ್ಕಿಂತಲೂ ಬಲವಾದ ಕಾರಣ ಇನ್ನೊಂದಿದೆ. ಒಂದು ಸಣ್ಣ ಬ್ರೇಕ್ನ ನಂತರ ಅದನ್ನು ಹೇಳ್ತೀವಿ.